ಈರುಳ್ಳಿನ ನೇರ ಮಾರಾಟ ಮಾಡ್ತಾ ಇದ್ದೀವಿ. ನಮಸ್ಕಾರ ರೈತ ಮಿತ್ರರೇ. ಹೌದು, ನಾವು ಅರ್ಶನದೊಳಗೆ ಇಂಟರ್ ಕ್ರಾಪ್ ಆಗಿ ವರ್ಷ ಈರುಳ್ಳಿ ಹಾಕ್ತೀವಿ. ಈರುಳ್ಳಿ ಒಂದೇ ಅಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ, ಬದನೆಕಾಯಿ, ಬೆಂಡೆಕಾಯಿ ಇದೆಲ್ಲ ಹಾಕ್ತೀವಿ. ಇದೆಲ್ಲ ಜಾಸ್ತಿ ಏನು ಹಾಕೋಕ್ಕಾಗಲ್ಲ. ಮೆಣಸಿನ ಗಿಡ ಮಾತ್ರ ಜಾಸ್ತಿ ಹಾಕ್ತೀವಿ, ಮತ್ತು ಈರುಳ್ಳಿನೂ ಹಾಕ್ತೀವಿ. ಈ ಸತಿನೂ ಹಾಕಿದ್ವಿ, ತುಂಬ ಚೆನ್ನಾಗಿ ಬಂದೈತೆ. 3ನೇ ವರ್ಷ ಏನಾಯಿತು ಅಂದರೆ, ವರ್ಷ ಹಾಕ್ತೀವಿ. 3ನೇ ವರ್ಷ ಏನಾಯಿತು ಅಂದರೆ, ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಂಡೋಗಿ ಮಾರ್ಕೆಟಿಗೆ ತೊಗೊಂಡೋಗಿ ಕೊಟ್ವಿ. ಅವರಂತೂ ಎಷ್ಟು ಚೀಪಾಗಿ ಬಿಹೇವ್ ಮಾಡಿದ್ರು ಅಂದರೆ ಅಷ್ಟು ಚೀಪಾಗಿ ಬಿಹೇವ್ ಮಾಡಿದ್ರು. ಅಷ್ಟು ಬೇಜಾರಾಗೋಯ್ತು. ಅವತ್ತೇ ಲಾಸ್ಟು. ಈರುಳ್ಳಿ ಬೆಳೆದ್ರೆ ಎಲ್ಲೂ ತೊಗೊಂಡೋಗಲ್ಲ, ನಾವೇ ಡೈರೆಕ್ಟ್ ತೊಗೊಂಡೋಗಿ ಏನು ಹೇಳ್ತಾರಲ್ಲ, ರೈತರಿಂದ ಡೈರೆಕ್ಟ್ ಕಸ್ಟಮರ್ಗೆ ತೊಗೊಂಡೋಗಿ ಕೊಡ್ತೀವಿ. ಇಲ್ಲೇ ಮಾರ್ಬಿಡ್ತೀವಿ ಯಾರ್ಯಾರಿಗೆ ಬೇಕು ಕೇಳಿಕೊಂಡು. ಸೊ 60 kg ಇವಾಗ ಕುಯ್ದಿದ್ದೀವಿ. ನಾವು ಹಾಕಿದ್ದು ಬಿತ್ತನೆ 5 kg. ನಮ್ಮಪ್ಪ ಈರೋಡ್ಗೆ ಹೋಗಿದ್ರು ಈ ಸತಿ, ಸೊ ಅಲ್ಲಿ ತರಿಸಿದ್ವಿ. ತಮಿಳ್ನಾಡಲ್ಲಿ ಬಿತ್ತನೆ ಈರುಳ್ಳಿ ಚೆನ್ನಾಗಿ ಸಿಗುತ್ತೆ, ಸೊ ಅಲ್ಲಿ ತರಿಸಿ ಹಾಕಿದ್ವಿ. 60 kgನ ಮಾರಾಯಿತು. ಅದು ವಿಡಿಯೋ ನಾಳೆ ಬರುತ್ತೆ, ಮಿಸ್ ಮಾಡದೆ ನೋಡಿ. ಹೆಂಗೆ ಮಾರಿದ್ವಿ, ಎಷ್ಟಕ್ಕೆ ಮಾರಿದ್ವಿ ಅಂತ ನಾಳೆ ವಿಡಿಯೋದಲ್ಲಿ ನೋಡಿ. ಮತ್ತು ನಿಮ್ಮ ಕಡೆ ರಾಜ್ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿ ಏನು ರೇಟ್ ಇದೆ ಅಂತ ಮರೀದೆ ಕಮೆಂಟ್ ಮಾಡಿ.